ಸೊ ಫುಡ್ ಇದ್ದೀರಾ ನೀವು? ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡ್ತೀರಾ? ಹಾಂ, ಫುಡ್. ಓಕೆ, ಏನು ಫುಡ್ ಅಂದರೆ ತುಂಬ ಇಷ್ಟ? ನನಗೆ ರಾಗಿ ಮುದ್ದೆ ತುಂಬ ಇಷ್ಟ. ನಾಟಿ ಕೋಳಿ ಮುದ್ದೆ ಸಾರು ಉಂಡಂಗಾಗದೆ. ನನ್ನ ಪೇರೆಂಟ್ಸ್ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ. ಇವಾಗ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇರ್ತೀರಾ, ಮ್ಯಾಚಸ್ ಎಲ್ಲ ಆಡ್ತಾ ಇರ್ತೀರಾ. ಯಾವತ್ತಾದರೂ ನಿಮಗೆ ಯಾವುದಾದ್ರೂ ಒಂದು ಮ್ಯಾಚಲ್ಲಿ ಭಯ ಆಗಿದೆಯಾ? ಇಲ್ಲ, ಭಯ ಆದರೆ ನಾವು ಮುಂದೆ ಹೋಗೋಕ್ಕೆ ಆಗಲ್ಲ. ಓಕೆ, 2022 ಅಲ್ಲಿ ನಿಮಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ನಿಮ್ಮ ಹೆಸರು ಬಂದಿದೆ. ಹಾಂ. ಸೊ ಫುಡ್ ಇದ್ದೀರಾ ನೀವು? ಚೆನ್ನಾಗಿ ಊಟ ತಿಂಡಿ ಎಲ್ಲ ಮಾಡ್ತೀರಾ? ಹಾಂ, ಫುಡ್. ಓಕೆ, ಏನು ಫುಡ್ ಅಂದರೆ ತುಂಬ ಇಷ್ಟ? ನನಗೆ ರಾಗಿ ಮುದ್ದೆ ತುಂಬ ಇಷ್ಟ. ರಾಗಿ ಮುದ್ದೆ ತಿಂತೀರಾ? ಹಾಂ. ಓಕೆ. ಅಂದರೆ ಅದರಿಂದನೇ ಜಾಸ್ತಿ ಮಸಲ್ ಬಿಲ್ಡ್ ಆಗುತ್ತೆ, ಸ್ಟ್ರೆಂತ್ ಜಾಸ್ತಿ ಬರುತ್ತೆ. ಜಂಕ್ ಫುಡ್ ಎಲ್ಲ ತಿನ್ನಲ್ವಾ ನೀವು? ಇಲ್ಲ. ಓಕೆ, ಅಂದರೆ ಸ್ಟ್ರೀಟ್ ಸೈಡ್ ಫುಡ್ಡು, ಪಾನಿಪುರಿ, ಗೋಬಿ ಮಂಚೂರಿ ಅದೆಲ್ಲ ತಿನ್ನಲ್ಲ? ಪಾನಿಪುರಿ ಸಮ್ಟೈಮ್ಸ್ ನಮ್ಗೆ ಒಂದು ಸ್ಟೋರ್ ಇದೆ, ಅಲ್ಲಿ ಮಾತ್ರ ತಿಂತೀವಿ. ಓಕೆ, ಯಾವ ಒಂದು ಸ್ಟೋರ್ ಅದು? ಬೋರಣ್ಣ ಪಾನಿಪುರಿ ಅಂತ, ಅಲ್ಲಿ ಮಾತ್ರ ತಿಂತೀವಿ. ಪಾನಿಪುರಿ ಎಲ್ಲಿ ಬರುತ್ತೆ ಅದು? ಹೇಳ್ಕೊಡಿ ನನಗೂ, ಆ ಲೊಕೇಶನ್ ಡೀಟೇಲ್ಸ್ ಕೊಡಿ. ನಾನು ಅಂದರೆ ಲೊಕೇಶನ್ ಅಂದರೆ ಅಲ್ಲಿ ಡಿಕತ್ಲಾನ್ ಇದೆಯಲ್ಲ, ಡಿಕತ್ಲಾನ್ ಹತ್ರ, ಮೈಸೂರು ಡಿಕತ್ಲಾನ್ ಹತ್ರ. ಓಕೆ. ಗರುಡ ಮಾಲ್ ಅಂತ ಇದೆ, ಗೊತ್ತಾ? ಹಾಂ, ಅದ್ರ ಹತ್ರ ಇದೆ. ಗರುಡ ಮಾಲ್ ಡೆಕತ್ಲಾನ್ ಹತ್ರನಾ? ಹಾಂ. ಓಕೆ. ಸೊ ರೆಗ್ಯುಲರ್ ಕಸ್ಟಮರಾ ನೀವು ಅಲ್ಲಿಗೆ? ರೆಗ್ಯುಲರ್ ಅಂದರೆ ಸಮ್ಟೈಮ್ಸ್, ವೆನ್ ಐ ವಿಶ್, ಸಮ್ಟೈಮ್ಸ್. ಓಕೆ. ಆದರೆ ನಾನು ಡಯಟಲ್ಲಿ ಇದ್ದಾಗ ಹೋಗಲ್ಲ. ಓ, ಡಯಟ್ ಮಾಡ್ತಾ ಇದ್ದೀರಾ ನೀವು? ಡಯಟ್ ಮಾಡ್ತೀವಿ, ಯಾಕಂದರೆ ಇದು ಬೇರೆ ಸ್ಪೋರ್ಟ್ಸ್ ಥರ ಅಲ್ಲ. ಇವಾಗ ನಾನು ಈ ಏಜಲ್ಲಿ ಇದ್ದೀನಿ ಅಂದರೆ ಇದೇ ಆಡಬೇಕಂತ ಅಲ್ಲ. ಓಕೆ. ಇವಾಗ ನಾನು ಈ ವೆಯ್ಟಲ್ಲಿದ್ದರೆ ನಾನು ಕ್ಯಾಟಗರಿ ಆಡ್ಬೋದು. ಇವಾಗ ನಾನು 12 ಇಯರ್ಸ್. ಓಕೆ. ಸೊ ನಾನು 12 to 14 ಕ್ಯಾಟಗರಿಲಿ ಆಡಬೇಕು. ಸೊ ನಂದು ವೆಯ್ಟ್ ಇಷ್ಟೇ ಇರಬೇಕು ಅಂತಾನು ರೂಲ್ಸ್ ಇದೆ. ಓಕೆ. ಇಷ್ಟೇ ಇರಬೇಕಂದ್ರೆ ಸ್ವಲ್ಪ ಕ್ಯಾಟಗರೀಸ್ ಇರುತ್ತೆ. ಓಕೆ. ಸೊ ಇವಾಗ ಆ ವೆಯ್ಟಲ್ಲಿ ನಾವು ಎಕ್ಸಾಕ್ಟ್ ಇರಬೇಕು. 100 ಗ್ರಾಮ್ಸ್ ಜಾಸ್ತಿ ಇದ್ರೆ ನಮ್ಮ ಡಿಸ್ಕ್ವಾಲಿಫೈ ಮಾಡ್ತಾರೆ. ಓಕೆ. ಸೊ ಹಾಗಾಗಿ ನೀವು ಡಯಟ್ ಎಲ್ಲ ಮೇಂಟೈನ್ ಮಾಡ್ತೀರಾ. ಆ್ಯಂಡ್ ಇವಾಗ ನೀವು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ಬೇಕಾದ್ರೆ ಯಾವ ರೀತಿ ಪ್ರಿಪೇರ್ ಆಗ್ತೀರಾ ಬಿಫೋರ್ ಕಾಂಪಿಟೇಷನಿಗೆ ಎಂಟ್ರ್ ಆಗೋಕ್ಕೆ ಮುಂಚೆ? ಫಿಸಿಕಲಿ ನಾವು ರೆಗ್ಯುಲರ್ ಆಗಿ ಪ್ರಿಪೇರ್ ಆಗ್ತೀವಿ. ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗಬೇಕು ನಾವು. ಓಕೆ. ನಾನು ಮಾಡ್ಬೋದು ಅಂತ. ಹ್ಞೂ. ಸೊ ಅದರಲ್ಲಿ ನಾವು ಪ್ರಿಪೇರ್ ಆಗ್ತೀವಿ. ಓಕೆ. ಸೊ ಇವಾಗ ನೀವು ನಿಮ್ಮ ಡೈಲಿ ರೂಟೀನ್ ಬಗ್ಗೆ ಹೇಳ್ತಾ ಇದ್ರಿ. ಬೆಳಗ್ಗೆ ಕ್ಲಾಸ್ಗೆ ಹೋಗ್ತೀನಿ, ಆಮೇಲೆ ಸ್ಕೂಲ್ ಇರುತ್ತೆ, ಮತ್ತೆ ಈವ್ನಿಂಗ್ ಬಂದು ಕ್ಲಾಸ್ ಅಟೆಂಡ್ ಮಾಡ್ತೀರಾ, ಸ್ವಿಮ್ಮಿಂಗ್ ಹೋಗ್ತೀರಾ. ಬಟ್ ಈ ಗ್ಯಾಪಲ್ಲಿ ನೀವು ಅಷ್ಟು ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ, ಬಟ್ ವೀಕೆಂಡ್ಸಲ್ಲಿ ಓದ್ತೀನಿ ಅಂತ ಹೇಳಿದ್ರಿ. ಬಟ್ ಮನೇಲಿ ಪೇರೆಂಟ್ಸ್ ಸಪೋರ್ಟ್ ಯಾವ ರೀತಿ ಇರುತ್ತೆ ಸ್ಟಡೀಸ್ಗೆ? ತುಂಬ ಸಪೋರ್ಟ್ ಮಾಡ್ತಾರೆ. ಅಂದರೆ ನನ್ನ ಪೇರೆಂಟ್ಸ್ಗೆ ಗೊತ್ತು, ನಮ್ಮ ಪೇರೆಂಟ್ಸ್ಗಂತೂ ವಿಲ್ ಪವರ್ ಇದೆ, ಅವಳು ಮಾಡ್ತಾಳೆ ಅಂತ. ಸೊ ಅದೇ ನನಗೆ ಸಾಕು. ಅವ್ರ ವಿಲ್ ಪವರ್ ಇದೆ ಅಂದರೆ ನಾನು ಅದನ್ನ ಫುಲ್ಫಿಲ್ ಮಾಡ್ತೀನಿ ಅಷ್ಟೇ. ಓಕೆ. ಸೊ ಈಗ ಇಷ್ಟು ಚಿಕ್ಕ ಏಜ್ಗೆ ನೀವು ಇಷ್ಟೊಂದು ಫೋಕಸ್ಡ್ ಆಗಿ ಡಿಸಿಪ್ಲಿನ್ಡ್ ಆಗಿ ಬೆಳೀತಾ ಇದ್ದೀರಾ, ಹೇಗೆ ಸಾಧ್ಯ ಅವೆಲ್ಲ? ಫೋಕಸ್ಡ್ ಆ್ಯಂಡ್ ಡಿಸಿಪ್ಲಿನ್ ಅಂದರೆ ಥ್ಯಾಂಕ್ಸ್ ಟು ಮೈ ಪೇರೆಂಟ್ಸ್ ಆ್ಯಂಡ್ ಲಾರ್ಡ್ ಆಂಜನೇಯ. ಓಕೆ. ಸೊ ಫೋಕಸ್ಡ್ ಮತ್ತು ನಾನು ಡಿಸಿಪ್ಲಿನ್ ಆಗಿದ್ದೀನಿ ಅಂದರೆ ಇವಾಗ ಶಿವ ಅಂತ ಫಾರ್ ಎಕ್ಸಾಂಪಲ್ ಶಿವ ಅವರೊಬ್ಬರು ಡಿಸ್ಟ್ರಾಯರ್. ಬಟ್ ಆದ್ರೂ ಅವರೆಷ್ಟು ಕಾಮ್ ಮತ್ತು ಇದಾಗಿರ್ತಾರೆ, ಡಿಸಿಪ್ಲಿನ್ಡ್ ಆಗಿರ್ತಾರೆ, ಎಷ್ಟು ಡಿಸ್ಟ್ರಾಯರ್ ಆದರೂ. ಸೊ ನಾನು ಅದೇ ಥರ ಅವ್ರು ಫಾಲೋ ಮಾಡ್ತೀನಿ, ಕಾಮ್ ಆಗಿರ್ತೀನಿ, ಪೀಸ್. ಓಕೆ. ಸೊ ಈಗ ಫಸ್ಟ್ ಟೈಮ್ ನೀವು ಗೋಲ್ಡ್ ಮೆಡಲ್ ಎಲ್ಲಿ ತೊಗೊಂಡಿದ್ದು? ಬಾಗಲಕೋಟೆಯಲ್ಲಿ. ಸೊ ಇವಾಗ ಬಾಗಲಕೋಟೆಯಲ್ಲಿ ಫಸ್ಟ್ ಟೈಮ್ ನೀವು ಗೋಲ್ಡ್ ಮೆಡಲ್ ತೊಗೊಂಡಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಹೆಂಗೆ ಅನಿಸ್ತು ಆ ಒಂದು ಮೂಮೆಂಟ್? ಅಂದರೆ ನಮ್ಮ ಮಮ್ಮಿ ಅಂದರು ಇದೊಂದು ತುಂಬ ಫನಿ. ನಮ್ಮ ಅಮ್ಮ ಅಂದರು, ನನ್ನ ಮಮ್ಮಿಗೆ ನಾನು ಏನಂತ, ಮಮ್ಮಿ ತೊಗೊಳ್ಳಿ, ನಾನು ಗೋಲ್ಡ್ ಮೆಡಲ್ ಗೆದ್ದಿದ್ದೀನಿ, ಸೊ ಇದನ್ನು ಕರಗಿಸ್ಬಿಟ್ಟು ನಾವು ನಿಮಗೋಸ್ಕರ ನೆಕ್ಲೆಸ್ ಮಾಡಿಕೊಡ್ತೀವಿ ಅಂತ. ಓಕೆ. ಸೊ ಫಸ್ಟ್ ಟೈಮ್ ನೀವು ಈ ಕಾಂಪಿಟೇಷನ್ಸ್ಗೆಲ್ಲ ಅಟೆಂಡ್ ಮಾಡೋಕ್ಕೆ ಹೋದಾಗ ಅಲ್ಲಿನ ಜನದ ರಿಯಾಕ್ಷನ್ ಹೆಂಗಿತ್ತು? ಭಯ ಆಗಲಿಲ್ವಾ? ಭಯ ಅಂದರೆ ತುಂಬ ಜನಕ್ಕೆ ಅನಿಸಿರ್ಬೋದು. ಮಮ್ಮಿ ಪಾಪ ಹೇಳ್ತಾರೆ, ತುಂಬ ಜನಕ್ಕೆ ಅನಿಸಿರುತ್ತೆ ಇಷ್ಟೊಂದು ಚಿಕ್ಕವಳು ಆಡ್ತಾಳ ಅಂತ. ಸೊ ನಾನು ಅವ್ರಿಗೆ ಪ್ರೂವ್ ಮಾಡಿದ್ದೀನಿ ನಾನು ಆಡ್ಬೋದು ಅಂತ. ಸೊ ನಿಮಗೆ ಮೋಸ್ಟ್ ಮೆಮೊರಬಲ್ ಮೂಮೆಂಟ್ ಅಂತಂದರೆ ಯಾವುದು? ಇಷ್ಟೊಂದು ಕಾಂಪಿಟೇಷನ್ಸ್ ಅಟೆಂಡ್ ಮಾಡಿರ್ತೀರಾ, ಒಂದು ಮೆಮೊರಬಲ್ ಮೂಮೆಂಟ್ ಯಾವ್ದಾದ್ರು ಒಂದು ಕಾಂಪಿಟೇಷನಿಂದ? ನನ್ನ ಫಸ್ಟ್ ಸ್ಟೇಟ್ ಗೋಲ್ಡ್ ಮೆಡಲ್. ನನ್ನ ಮಮ್ಮಿ ಪಾಪ ತುಂಬ ಖುಷಿಯಾಗಿದ್ರು ನನ್ನ ಫಸ್ಟ್ ಸ್ಟೇಟ್ ಗೋಲ್ಡ್ ಮೆಡಲಿಂದ. ಆ್ಯಂಡ್ ಮತ್ತು ನನ್ನ ಈಗ ರೀಸೆಂಟ್ ಮ್ಯಾಚ್ ತಮಿಳ್ನಾಡಲ್ಲಿ ಸಿಲ್ವರ್. ಓಕೆ. ಸೊ ಈಗ ನೀವು ಲಾಸ್ಟ್ ಇಯರ್ ಅಷ್ಟೇ ನೀವು ಇಂಟರ್ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ ಅಟೆಂಡ್ ಮಾಡಿಬಿಟ್ಟು ಬಂದಿರೋದು. ಸೊ ಈಗ ಒನ್ಸ್ ನೀವು ಈ ಥರ ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕು ಕಾಂಪಿಟೇಷನ್ಗೋಸ್ಕರ ಅಂತ ಹೇಳಿದಾಗ ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇತ್ತು? ಅಂದರೆ ನನಗೆ ಅನಿಸಿತ್ತು ನನ್ನ ಪೇರೆಂಟ್ಸ್ನ ನಾನು ಅವ್ರಿಗೆ ಬೇಜಾರು ಮಾಡಬಾರ್ದು ಅಂತ. ನಾನು ಗೆಲ್ಲೇಬೇಕು, ಅದು ಅಲ್ಲದೆ ಗೋಲ್ಡ್ ಮೆಡಲೇ ಗೆಲ್ಲಬೇಕಂತ ನಾನು ಡಿಸಿಷನ್ ಮಾಡಿದ್ದೆ. ಓಕೆ. ಮ್ಯಾನಿಫೆಸ್ಟ್ ಮಾಡಿದ್ದೆ. ನೀವು ಮ್ಯಾನಿಫೆಸ್ಟೇಷನ್ ಎಲ್ಲ ಮಾಡ್ತೀರಾ?
ಹಾಂ. ಯಾವ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ತೀರಾ? ಲೈಕ್ ಮ್ಯಾನಿಫೆಸ್ಟ್ ಮಾಡ್ತೀನಿ, ಲೈಕ್ ನಾನು ಈ ಸತಿ ನ್ಯಾಷನಲ್ಸಲ್ಲಿ ಗೋಲ್ಡ್ ಮಾಡಬೇಕು, ಓಕೆ. ನಾನು ಈ ಮ್ಯಾಚ್ ಗೆಲ್ಲಬೇಕು, ಇದೇ ಥರ ಆಡಬೇಕು, ಆ ಥರ ಮ್ಯಾನಿಫೆಸ್ಟ್ ಮಾಡ್ತೀನಿ. ಮತ್ತು ನಾನು ಇದೇ ಡಯಟಲ್ಲಿ ಇದೇ ಫುಡ್ನ ಕಂಟಿನ್ಯೂ ಮಾಡಬೇಕು, ಆ ಥರ ಮ್ಯಾನಿಫೆಸ್ಟ್ ಮಾಡ್ತೀನಿ. ಇವಾಗ ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾ ಇರ್ತೀರಾ, ಮ್ಯಾಚಸ್ ಎಲ್ಲ ಆಡ್ತಾ ಇರ್ತೀರಾ, ಯಾವತ್ತಾದರೂ ನಿಮಗೆ ಯಾವುದಾದ್ರೂ ಒಂದು ಮ್ಯಾಚಲ್ಲಿ ಭಯ ಆಗಿದೆಯಾ? ಇಲ್ಲ, ಭಯ ಆದರೆ ನಾವು ಮುಂದೆ ಹೋಗೋಕ್ಕೆ ಆಗಲ್ಲ. ಓಕೆ. ಸೊ ನನಗೆ ಯಾವ ಮ್ಯಾಚಲ್ಲೂ ಭಯ ಆಗಿಲ್ಲ. ಅಥವಾ ನರ್ವಸ್ ಆಗಿದ್ದು? ಇಲ್ಲ. ಇಲ್ಲ. ಓಕೆ. ಸೊ ಇವಾಗ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ಇದ್ದೀರಾ ನೀವು. ಸೊ ಅದೆಲ್ಲ ಹಿಂಗಾಯಿತು? ಅಂದರೆ ತುಂಬ ಲಾಂಗ್ ಪ್ರೋಸೆಸ್. ನಾವು ಮೆಡಲ್ ಮಾಡಿದ್ರೆ ಅವರು ಫುಲ್ ವೆರಿಫಿಕೇಷನ್ ಮಾಡ್ತಾರೆ, ಅವ್ರು ರಿಯಲಾಗಿ ಮಾಡಿದಾರಾ ಅಥವಾ ಇಲ್ವಾ ಅಂತ. ಸೊ ಥ್ಯಾಂಕ್ಸ್ ಮೈ ಪಾಪ, ಅವರು ಲೈಕ್ ಎಲ್ಲ ಹ್ಯಾಂಡಲ್ ಮಾಡಿದ್ರು ಅದನ್ನು. ಯಾವ ಇಯರಲ್ಲಿ ನಿಮಗೆ ಸಿಕ್ಕಿದ್ದು ಇದು? ಅದು ಸಿಕ್ಕಿದಂದರೆ ಮೇ ಬಿ 2023. ಹಾಂ, 23 ಓಕೆ. 2022. ಓಕೆ, 2022 ಅಲ್ಲಿ ನಿಮಗೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಸಲ್ಲೂ ಕೂಡ ನಿಮ್ಮ ಹೆಸರು ಬಂದಿದೆ. ಹಾಂ. ನನ್ನ ಪೇರೆಂಟ್ಸ್ ಲೈಕ್ ತುಂಬ ಹೆಲ್ಪ್ ಮಾಡ್ತಾರೆ ನನಗೆ, ನಾನು ತುಂಬ ಜಾಸ್ತಿ ಮೋಟಿವೇಟ್ ಮಾಡ್ತಾರೆ. ಓಕೆ. ಮತ್ತು ಅವಾರ್ಡ್ಸಲ್ಲೆಲ್ಲ ಏನಂದರೆ ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ಗೆಜೆಟೆಡ್ ಆಫೀಸರ್ಸ್ ಇನ್ ಸೈನ್ಸ್ ಈ ಥರ ಎಲ್ಲ ಬೇಕಾಗಿರುತ್ತೆ. ಸೊ ನನ್ನ ಪೇರೆಂಟ್ಸ್, ನಾನು ಮಮ್ಮಿ ಲೈಕ್ ತುಂಬ ಆಫೀಸರ್ಸ್ ಹೋದ್ವಿ, ಸೈನ್ಸ್ ತೊಗೊಂಡ್ವಿ. ಸೊ ಥ್ಯಾಂಕ್ಸ್ ಫಾರ್ ದೇರ್ ಪೇಷನ್ಸ್. ಓಕೆ. ಸೊ ಇದಲ್ಲದೆ ನೀವು ಆಗಲೇ ಹೇಳ್ತಾ ಇದ್ರಿ ನಾನು ಒಲಿಂಪಿಕ್ಸಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ತುಂಬ ಖುಷಿ ಇದೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಇವಾಗ ಈಗಲಿಂದನೇ ಪ್ರಿಪ್ರೇಷನ್ಸ್ ಏನಾದರೂ ಸ್ಟಾರ್ಟ್ ಮಾಡ್ಕೊಂಡಿದ್ದೀರಾ? ಹಾಂ, ಸ್ಟಾರ್ಟ್ ಮಾಡಿದ್ದೀನಿ. ಓಕೆ. ಸೊ ನಿಮ್ಮ ಕೋಚಿನ ಸಪೋರ್ಟ್ ಯಾವ ರೀತಿ ಇದೆ? ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ, ಮೋಟಿವೇಟ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಓಕೆ. ಈಗ ನಿಮ್ಮ ಏಜ್ ಗ್ರೂಪಿನ ಮಕ್ಕಳಿಗೇನಾದರೂ ಹೇಳಬೇಕು ಅಂತಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಲೈಕ್ ಏನಾದ್ರು ಮಾಡಬೇಕಂದ್ರೆ ಟೇಕ್ ಆ್ಯನ್ ಇನ್ಸ್ಪಿರೇಷನ್. ಲೈಕ್ ಆಂಜನೇಯ ಸ್ವಾಮಿ, ಶಿವ, ಈ ಥರ ಇನ್ಸ್ಪಿರೇಷನ್ನ ತೊಗೊಳ್ಳಿ. ಹೂ ಆರ್ ಅನ್ಬೀಟಬಲ್, ಅವ್ರ ಥರ ಇನ್ಸ್ಪಿರೇಷನ್ ಆಗಿ ತೊಗೊಳ್ಳಿ. ಮತ್ತು ಜಸ್ಟ್ ಟ್ರೈ ಟು ಫೋಕಸ್ ಆನ್ ವಾಟ್ ಯು ಡು. ಫೋಕಸ್ ಆ್ಯಂಡ್ ಫೋಕಸ್. ಓಕೆ. ಸೊ ಈಗ ನೀವು ಆಗಲೇ ಹೇಳಿದ್ರಿ ಲೈಕ್ ಆಂಜನೇಯ ಸ್ವಾಮಿ ದೇವ್ರಿಗಂದ್ರೆ ನಿಮ್ಗೆ ಇಷ್ಟ ಅಂತೆಲ್ಲ ಹೇಳ್ಬಿಟ್ಟು. ಸೊ ಕಂದ ಎಲ್ಲ ಹಾಕೊಂಡ್ಬಂದಿದ್ದೀರಾ. ಸೊ ನಿಮ್ಮ ಫೇವ್ರೆಟ್ ಗಾಡ್ ಬಗ್ಗೆ ಏನು ಹೇಳ್ತೀರಾ? ನನ್ನ ಫೇವ್ರೆಟ್ ಗಾಡ್ ನನಗೆ ಹೆಂಗೆ ಫೇವ್ರೆಟ್ ಆದರು ಅಂತ ನನಗೆ ಗೊತ್ತಿಲ್ಲ, ಬಟ್ ಅವರು ನಂಗೆ ತುಂಬ ಇಷ್ಟ. ಲೈಕ್ ನಾನು ಅವ್ರ ಡೆವೋಟಿ. ಓಕೆ. ಲೈಕ್ ಆಂಜನೇಯ ಸ್ವಾಮಿ ರಾಮರನ್ನೇ ಹೇಗೆ ಭಕ್ತರಾದ್ರು ಅದೇ ಥರ ನಾನು ವೂಶುನ ಒಲಿಸ್ಕೊಳ್ಬೇಕು ಅಂತ. ಲೈಕ್ ಈಗ ಅವರು ರಾಮರನ್ನ ಭಕ್ತರಾಗಿದ್ದಕ್ಕೆ ರಾಮ ಈಸ್ ವೆರಿ ಕ್ಲೋಸ್ ಟು ಹಿಮ್. ಸೊ ಐ ವಾಂಟ್ ಟು ಬಿ ಕ್ಲೋಸ್ ಟು ವೂಶು ಲೈಕ್ ಹನುಮಾನ್ಜಿ. ಓಕೆ. ಆ್ಯಂಡ್ ಹನುಮಾನ್ಜಿ ಸ್ಪೋರ್ಟ್ಸಲ್ಲಿ ಅಂದರೆ ಹನುಮಾನ್ಜಿ. ಸೊ ಹನುಮಾನ್ಜಿ ಈಸ್ ವೆರಿ ಸ್ಟ್ರಾಂಗ್. ಸೊ ವಿ ಆರ್ ನಥಿಂಗ್ ಇನ್ ಫ್ರಂಟ್ ಆಫ್ ಹಿಮ್. ಸೊ ಐ ವಾಂಟ್ ಮೈ ಇನ್ಸ್ಪಿರೇಷನ್ ಇಸ್ ಹನುಮಾನ್ಜಿ. ಅವ್ರ ಥರ ಅನ್ನೋಕ್ಕಾಗಲ್ಲ, ಲೈಕ್ ಅವ್ರ ಥರ ಲೈಕ್ ಫೋಕಸ್ಡ್ ಆಗಿರಬೇಕು ಓಕೆ ಅಂತ ನನ್ನ ಆಸೆ. ಓಕೆ. ಸೊ ಇವಾಗ ಕಾಂಪಿಟೇಷನ್ಸ್ಗೆ ಹೋಗೋಕ್ಕೆ ಮುಂಚೆನೂ ಇದೆಲ್ಲ ಹಾಕೊಂಡು ಹೋಗ್ತೀರಾ? ಹಾಂ, ಅಲೋ ಮಾಡ್ತಾರಾ? ಅಲೋ ಮಾಡ್ತಾರೆ, ಆ ಥರ ಏನು ರೆಗ್ಯುಲೇಷನ್ಸ್ ಇಲ್ಲ. ಓಕೆ. ಸೊ ನಿಮಗೆ ಆ ಥರ ಕಾಂಪಿಟೇಷನ್ಸ್ಗೆಲ್ಲ ಹೋಗಿ ಲೈಕ್ ಆಪೋನೆಂಟ್ನ ಫೇಸ್ ಮಾಡುವಂಥ ಟೈಮಲ್ಲಿ ತಲೆ ಒಳಗೆ ಏನಾದರೂ ಓಡ್ತಿರುತ್ತಾ, ಅಥವಾ ಯುಲ್ ಬಿ ಕಾನ್ಫಿಡೆಂಟ್ ನಾನು ಇವನ್ನ ಡಿಫೀಟ್ ಮಾಡ್ತೀನಿ ಅಂತ? ನಾನು ಲೈಕ್ ಇನ್ಹೇಲ್ ಡೀಪ್ ಬ್ರೀತ್ ಮಾಡ್ತೀನಿ, ಬಾಕ್ಸ್ ಬ್ರೀತಿಂಗ್ಸ್ ಮಾಡ್ತೀನಿ, ಆಮೇಲೆ ಎಕ್ಸರ್ಸೈಸ್ ಮಾಡ್ತೀರಾ? ಹಾಂ, ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತೀನಿ. ಮತ್ತು ನಾನು ಏನು ಮಾಡ್ತೀನಿ ಅಂದರೆ ಆಂಜನೇಯ ಸ್ಮರಣೆ ಮಾಡ್ಕೊಂಡು ಹೋಗ್ತೀನಿ. ಸೊ ಗೆದ್ದೇ ಗೆಲ್ತೀನಿ. ಓಕೆ. ಆ್ಯಂಡ್ ಶಿವ ದೇವರು ಇಷ್ಟ ಅಂತ ಹೇಳ್ತಾ ಇದ್ರಿ. ಸೊ ಶಿವನ ದೇವಸ್ಥಾನಕ್ಕೆ ಹೋಗ್ತಿರ್ತೀರಾ? ಅಂದರೆ ಶಿವನ ದೇವಸ್ಥಾನ ನಾನು ಹಿಮಾಚಲ್ ಪ್ರದೇಶಲ್ಲಿ ವಿಸಿಟ್ ಮಾಡಿದ್ದೆ. ಓಕೆ. ಸೊ ಶಿವನ ದೇವಸ್ಥಾನ ಅಂದರೆ ಲೈಕ್ ಆಂಜನೇಯನೇ ಶಿವನ ಒಂದು ರೂಪ ಅಲ್ವಾ. ಸೊ ಅಂದರೆ ಇಬ್ಬರು ಒಂದೇ. ಸೊ ನಾವು ಆಂಜನೇಯನ ದೇವಸ್ಥಾನಕ್ಕೆ ಹೋಗ್ತೀವಿ. ಓಕೆ. ಮತ್ತು ಶಿವ ಏನಂದರೆ ನಂಗೆ ಶಿವ ಯಾಕೆ ಇಷ್ಟ ಅಂದರೆ ಅವರೊಬ್ಬರು ಡಿಸ್ಟ್ರಾಯರ್ ಆದರೂ ಅವ್ರು ಎಷ್ಟು ಕಾಮ್ ಆಗಿರ್ತಾರೆ. ಸೊ ನಾವು ಅವ್ರ ಮುಂದೆ ಏನೂ ಇಲ್ಲ, ಮತ್ತು ಯಾಕೆ ನಾವು ಕಾಮಾಗಿ ನಾವೇನು ಮಾಡ್ತಿದ್ದೀವೋ ಅದ್ರ ಮೇಲೆ ಫೋಕಸ್ ಮಾಡಬಾರ್ದು ಅಂತ ನನ್ನ ಮೈಂಡಿಗೆ ಬರುತ್ತೆ. ಈಗ ಕಾಂಪಿಟೇಷನ್ನು ಈಗ ಮೇನ್ಲಿ ನಿಮ್ಮದು ಬಂದು ಮಾರ್ಷಲ್ ಆರ್ಟ್ಸ್ಗೆ ಸಿಮಿಲರ್ ಇರುವಂಥ ಒಂದು ಸ್ಪೋರ್ಟ್. ಇವಾಗ ಚಿಕ್ಕದಿಂದನೇ ನೀವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತೀರಾ. ಈಗ ಇನಿಷಿಯಲಿ ಯಾರು ಓವರ್ ನೈಟ್ ಆ ಒಂದು ಸ್ಪೋರ್ಟ್ನ ಕಲಿಯೋಕ್ಕಾಗಲ್ಲ. ಸೊ ಆಡಬೇಕಾದ್ರೆ ಸಾಕಷ್ಟು ಇಂಜುರೀಸ್ ಆಗ್ತಾ ಇರುತ್ತೆ, ಬೀಳೋದು ಹೇಳೋದು ಇದ್ದೇ ಇರುತ್ತೆ. ಸೊ ನಿಮಗೆ ಯಾವತ್ತಾದ್ರೂ ಆ ಥರ ಸೀರಿಯಸ್ ಇಂಜುರಿ ಏನಾದರೂ ಆಗಿದೆಯಾ? ಸೀರಿಯಸ್ ಇಂಜುರಿ ಅಂದರೆ ಲೈಕ್ ಬ್ಲಡ್ ಕ್ಲಾಟ್ಸ್ ಆಗಿದೆ, ತುಂಬ ಸತಿ ಬ್ಲಡ್ ಕ್ಲಾಟ್ಸ್ ಆಗಿದೆ. ಪೂರ್ತಿ ಕಾಲ್ ಲೈಕ್ ಲೆಫ್ಟ್ ಲೆಗ್ ನಂದು ಯಾವಾಗಲೂ ಸ್ವೆಲ್ ಆಗ್ತಿತ್ತು ಕೆಲವೊಂದು ಸತಿ. ಓಕೆ. ಕಿಕ್ ಬಿದ್ದುಬಿಟ್ಟು. ಸೊ ಆದರೆ ನನ್ನ ಮ್ಯಾಚಲ್ಲಿ ಅದನ್ನ ತೋರಿಸ್ಕೊಳ್ಳಲ್ಲ.
ಓಕೆ. ನನ್ ನೋ ಪೇನ್ ಆದ್ರೆ ನಾನು ಜೈ ಶ್ರೀರಾಮ್ ಅಂದ್ಬಿಟ್ಟು ನಾನು ಏನು ಮಾಡ್ತಿದ್ರು ಅದನ್ನ ಕಂಟಿನ್ಯೂ ಮಾಡ್ತೀನಿ. ಅಂದರೆ ಆ ಫಿಯರ್, ನನ್ನ ಪೇಯ್ನ್ ಇನ್ನೂ ಜಾಸ್ತಿ ಆಗುತ್ತೆ ಅನ್ನೋ ಫಿಯರ್ ನನ್ನ ಮೇಲೆ ಗೆಲ್ಲಕ್ಕೆ ಬಿಡಲ್ಲ. ಓಕೆ. ಸೊ ಅದಕ್ಕೆ ತಕ್ಕಂತೆ ಮೆಡಿಕೇಶನ್ಸ್ ಎಲ್ಲ ತಗೋತಿರ್ತೀರಾ? ಹೌದು. ಸೊ ಈ ಒಂದು ಸ್ಪೋರ್ಟಲ್ಲಿ ಸೇಫ್ಟಿ ಮೆಷರ್ಸ್ ಎಲ್ಲ ಯಾವ ರೀತಿ ಇರುತ್ತೆ? ಸೇಫ್ಟಿ ಮೆಷರ್ಸ್ ಇರುತ್ತೆ. ಅಂದರೆ ಅವರು ಹೆಡ್ ಗಾರ್ಡ್ ಲೈಕ್ ನಾವು ತೊಗೊಳ್ಬೇಕಾಗುತ್ತೆ ಅದನ್ನ. ಹೆಡ್ ಗಾರ್ಡ್ ಹಾಕೊತೀವಿ, ಚೆಸ್ಟ್ ಗಾರ್ಡ್, ಶಿನ್ ಗಾರ್ಡ್, ಟೀತ್ ಗಾರ್ಡ್ ಎಲ್ಲ ಹಾಕೊತೀವಿ, ಹ್ಯಾಂಡ್ ರ್ಯಾಪ್, ಗ್ಲೌಸಸ್, ಓಕೆ. ಇದೆಲ್ಲ ಕಂಪಲ್ಸರಿ. ಓಕೆ. ಸೊ ಟೋಟಲಿ ಎಷ್ಟು ಗಾರ್ಡ್ಸ್ ಇರುತ್ತೆ? ಟೋಟಲಿ ಚೆಸ್ಟ್ ಗಾರ್ಡ್, ಹೆಡ್ ಗಾರ್ಡ್, ಟೀತ್ ಗಾರ್ಡ್, ಶಿನ್ ಗಾರ್ಡ್ ಮೇ ಬಿ 6. ಓಕೆ, 6 ಗಾರ್ಡ್ಸ್ ನೀವು ಕಂಪಲ್ಸರಿ ವೇರ್ ಮಾಡಲೇಬೇಕು. ಸೊ ಅದೆಲ್ಲ ವೇರ್ ಮಾಡಿಲ್ಲ ಅಂತಂದ್ರೆ ನಿಮ್ಮನ್ನು ಆಡಕ್ಕೆ ಬಿಡಲ್ಲ? ಹಾಂ, ಹೌದು. ಓಕೆ. ಸೊ ಇವಾಗ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಗೇಮ್ಸ್ ಎಲ್ಲ ಆಡಕ್ಕೆ ಲೈಕ್ ಈ ಸ್ಪೋರ್ಟ್ ಆಡಕ್ಕೆ ಹೋಗ್ತಿದ್ರಿ ಅಲ್ವಾ? ಸೊ ಅವಾಗೆಲ್ಲ ಅಲ್ಲಿ ಬೇರೆ ಬೇರೆ ಕಂಟ್ರಿಯಿಂದ ಕಾಂಪಿಟೇಟರ್ಸ್ ಎಲ್ಲ ಬರೋರು, ಅವ್ರ ಟ್ರೈನರ್ಸು, ಅವ್ರ ಕೋಚಸ್ನೆಲ್ಲ ನೋಡಿದಾಗ ಏನು ಅನಿಸ್ತಾ ಇತ್ತು? ಅಂದರೆ ಕೋಚಸ್ ಯಾವಾಗಲೂ ಒಂದೇ, ಅವರೆಲ್ಲ ಅವ್ರ ಸ್ಟೂಡೆಂಟ್ಗೆ ಒಳ್ಳೆ ಎಜುಕೇಷನ್ ಅಂದರೆ ಒಳ್ಳೆ ಪ್ರಾಕ್ಟೀಸ್ನ ಪ್ರೊವೈಡ್ ಮಾಡ್ತಾರೆ. ಸೊ ನನಗೆ ಅವ್ರನ್ನ ನೋಡಿ ನನ್ನ ಕೋಚ್ ನಾರ್ಮಲ್ ಥರನೇ ಅನ್ನಿಸ್ತು. ಓಕೆ. ಎಲ್ಲ ಸ್ವಲ್ಪ ಸಿಮಿಲರ್ ಆಗೇ ಇದ್ರ? ಹಾಂ. ಅಥವಾ ಏನಾದರೂ ಇವ್ರಿಗಿಂತ ಬೆಟರ್ ಇದ್ದಾರೆ, ಇವ್ರ ಹತ್ರ ನಾನು ಟ್ರೈನಿಂಗ್ ತೊಗೋಬೇಕಿತ್ತು, ಆ ಥರ ಏನಾದರೂ ಅನಿಸಿದ್ಯಾ? ಇಲ್ಲ, ಅನಿಸಿಲ್ಲ. ಸೊ ಅಪಾರ್ಟ್ ಫ್ರಮ್ ದಿಸ್ ಇನ್ನು ಯಾವ ಒಂದು ಫೀಲ್ಡಲ್ಲಿ ನಿಮಗೆ ಇಂಟ್ರೆಸ್ಟ್ ಇದೆ? ಡಾನ್ಸ್, ಹಾಡು ಹೇಳೋದು? ಸಿವಿಲ್ ಸರ್ವಿಸ್. ಸಿವಿಲ್ ಸರ್ವಿಸ್? ಹಾಂ, ಓಕೆ. ಹೌದು. ಅಂದರೆ ನನಗೆ ಯಂಗೆಸ್ಟ್ SP ಆಗಬೇಕಂತ ತುಂಬ ಆಸೆ. ಯಂಗೆಸ್ಟ್ SP? ಓಕೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಡೀಟೇಲ್ಸ್ ತಿಳ್ಕೊಂಡಿದ್ದೀರಾ? ಹೆಂಗೆ ಏನು? ಅಂದರೆ ಎಲ್ಲ ಗೊತ್ತು ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಗೊತ್ತು. ಓಕೆ. ಬೇಸಿಕ್ ಡೀಟೇಲ್ಸ್ ಇನ್ಫಾರ್ಮೇಷನ್ ಇದೆ ನಿಮಗೆ. ಸೊ ಪ್ರಣತಿ, ಓವರ್ ಆಲ್ ನಿಮ್ಮ ಲೈಫ್ ಮತ್ತು ನಿಮ್ಮ ಅಚೀವ್ಮೆಂಟ್ಸ್ ನೋಡಿದರೆ ಏನು ಅನಿಸುತ್ತೆ ನಿಮಗೆ? ಖುಷಿ ಆಗುತ್ತೆ, ಇನ್ನೂ ಜಾಸ್ತಿ ಅಚೀವ್ ಮಾಡಬೇಕು ಅಂತ ಅನಿಸುತ್ತೆ. ಓಕೆ. ಸೊ ಇವಾಗಿನ ಮಕ್ಕಳಿಗೆ ಪ್ರಾಬಬ್ಲಿ ನೀವು ಒಂದು ಇನ್ಸ್ಪಿರೇಷನ್ ಅಂತಲೇ ಹೇಳ್ಬೋದು. ಸೊ ನಿಮ್ಮ ಏಜ್ನ ಮಕ್ಕಳಿಗೆಲ್ಲ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಏನಂದರೆ, ನಿಮ್ಗೇನು ಇಷ್ಟನೋ ಅದು ಮಾಡಿ. ಓಕೆ. ಅಂದರೆ ಲೈಕ್ ನೀವು ಏನು ಇಷ್ಟನೋ ಅದು ಮಾಡಬೇಕಂದ್ರೆ ಜಂಕ್ ಫುಡ್ ಬಿಡಬೇಕು. ವಿಡಿಯೋ ಗೇಮ್ಸ್ ಆಡೋದನ್ನ ಜಾಸ್ತಿ ವಿಡಿಯೋ ಗೇಮ್ಸ್ ಆಡಬಾರ್ದು. ಓಕೆ. ಆ್ಯಂಡ್ ಜಾಸ್ತಿ TV ನೋಡಬಾರ್ದು. ಓಕೆ. ಫೋಕಸ್ ಆನ್ ವಾಟ್ ಯು ಡು. ಸೊ ಮೇಯ್ನ್ ಆಗಿ ಫೋಕಸ್ ಮಾಡಬೇಕು, ಡೆಡಿಕೇಟೆಡ್ ಆಗಿರಬೇಕು, ಹಾರ್ಡ್ ವರ್ಕ್ ಮಾಡಬೇಕು. ಹೌದು. ಸೊ ಫೈನಲಿ ವಿ ಹ್ಯಾವ್ ರ್ಯಾಪಿಡ್ ಫೈರ್ ಕ್ವೆಶನ್ಸ್. ಒಂದಷ್ಟು ಕ್ವೆಶನ್ಸ್ ಹೇಳ್ತೀನಿ, ಟಕ 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 ಆನ್ಸರ್ ಮಾಡಬೇಕು. ಓಕೆನಾ? ಓಕೆ. ಓಕೆ. ಸೊ ಗೋಲ್ಡ್ ಮೆಡಲ್ ಆರ್ ಟ್ರೋಫಿ? ಗೋಲ್ಡ್ ಮೆಡಲ್. ಫೇವ್ರೆಟ್ ಫುಡ್ ಆಫ್ಟರ್ ವಿನ್ನಿಂಗ್ ಅ ಮ್ಯಾಚ್? ಆಫ್ಟರ್ ವಿನ್ನಿಂಗ್ ಎ ಮ್ಯಾಚ್ ಅಂದರೆ ಇಟ್ಸ್ ಒನ್ ಐಸ್ ಕ್ರೀಮ್. ನಾನು ಒನ್ ಟೈಮ್ ಐಸ್ ಕ್ರೀಮ್ ತಿಂತೀನಿ. ಇಯರ್ಲಿ ಒನ್ಸ್ ಐಸ್ ಕ್ರೀಮ್ ತಿನ್ನೋದಾ? ಓಕೆ. ಸ್ಕೂಲ್ ಆರ್ ಪ್ರಾಕ್ಟೀಸ್? ಪ್ರಾಕ್ಟೀಸ್. ಫೇವ್ರೆಟ್ ಕಾರ್ಟೂನ್ ಕ್ಯಾರೆಕ್ಟರ್? ಛೋಟಾ ಭೀಮ್. ಛೋಟಾ ಭೀಮ್. ಒನ್ ವರ್ಡ್ ಯೋರ್ ಕೋಚ್ ಯೂಸಸ್ ಫಾರ್ ಯು? ಯಾವಾಗಲೂ ಏನು ಹೇಳ್ತಿರ್ತಾರೆ ನಿಮ್ಮ ಕೋಚ್? ಹಾರ್ಡರ್. ಹಾರ್ಡರ್. ಓಕೆ. ಸೊ ಫೇವ್ರೆಟ್ ಸಬ್ಜೆಕ್ಟ್ ಇನ್ ಯೋರ್ ಸ್ಕೂಲ್? ಸೈನ್ಸ್. ಸೈನ್ಸ್. ಓಕೆ. ಸೊ ಮಾರ್ನಿಂಗ್ ಪ್ರಾಕ್ಟೀಸ್ ಆರ್ ಈವ್ನಿಂಗ್ ಪ್ರಾಕ್ಟೀಸ್? ಬೋತ್. ಬೋತ್. ಇಂಡಿಯಾ ಜರ್ಸಿ ಆರ್ ಸ್ಕೂಲ್ ಯೂನಿಫಾರ್ಮ್? ಇಂಡಿಯಾ ಜರ್ಸಿ. ಹೂ ಚಿಯರ್ಸ್ ಫಾರ್ ಯು ದ ಮೋಸ್ಟ್ ಅಟ್ ಹೋಮ್? ಮನೇಲಿ ಯಾರು ಜಾಸ್ತಿ ಚಿಯರ್ಸ್ ಮಾಡಿ? ಬೋತ್. ಬೋತ್. ಯೋರ್ ಡ್ರೀಮ್ ಡೆಸ್ಟಿನೇಷನ್ ಫಾರ್ ಅನ್ ಇಂಟರ್ನ್ಯಾಷನಲ್ ಮ್ಯಾಚ್? ಇಂಟರ್ನ್ಯಾಷನಲ್ ಐ ಥಿಂಕ್ ರಷ್ಯಾ. ರಷ್ಯಾ. ಓಕೆ. ಸೊ ಇವಾಗ ರ್ಯಾಪಿಡ್ ಫೈರ್ ಆಗಿದೆ. ಎಸ್ ಆರ್ ನೋ ಕ್ವೆಶನ್ಸ್ ಕೇಳ್ತೀನಿ. ಓಕೆನಾ? ಎಸ್ ಆರ್ ನೋ ಹೇಳಬೇಕು. ಸೊ ಮ್ಯಾಚಸ್ ಆಡೋಕ್ಕಿಂತ ಮುಂಚೆ ನರ್ವಸ್ ಆಗಿರೋದಿದೆಯಾ? ನೋ. ಸೊ ಯಾವಾಗಾದರೂ ಮ್ಯಾಚಲ್ಲಿ ಸೋತಾಗ ಹತ್ತಿದ್ದೀರಾ? ಎಸ್. ಸೋತಿದ್ದೀರಾ? ಯಾ. ಎಷ್ಟು ಸತಿ? ನ್ಯಾಷನಲ್ಸಲ್ಲಿ ಕರ್ನಾಟಕ ಇದುವರೆಗೂ ಗೋಲ್ಡ್ ಮೆಡಲ್ ಆಗಿಲ್ಲ. ಓಕೆ. ಸೊ ನಾನು ಫಸ್ಟ್ 3 ಬ್ರಾನ್ಸ್ ಮಾಡಿದ್ದೀನಿ, ನೆಕ್ಸ್ಟ್ ಸಿಲ್ವರ್ ಮಾಡಿದ್ದೀನಿ. ಸ್ಟೇಟಲ್ಲಿ ಒಂದು ಸತಿ ಸೋತಿದ್ದೀನಿ. ನ್ಯಾಷನಲ್ಸಲ್ಲಿ 4 ಮೆಡಲ್ಸ್ ಮಾಡಿದ್ದೀನಿ. ಅಂದರೆ ಯಾ. ಓಕೆ. ಸ್ಟೇಟಲ್ಲಿ ಒಂದು ಸತಿ ಸೋತಿದ್ದೀರಾ? ಒಂದೇ ಒಂದು ಸತಿ ಸೋತಿರೋದಾ? ಸ್ಟೇಟಲ್ಲಿ. ಓಕೆ. ನ್ಯಾಷನಲ್ಸಲ್ಲಿ ಅಂದರೆ ನನಗೆ 4 ಮೆಡಲ್ಸ್ ಆಗಿದೆ. ಅಂದರೆ ಅದು ಬ್ರಾನ್ಸ್, ಸಿಲ್ವರ್. ಓಕೆ. ಸೊ ಗೋಲ್ಡಿಗೆ ಟ್ರೈ ಮಾಡ್ತಿದ್ದೀರಾ? ಯಾ. ಓಕೆ. ಸೊ ಪ್ರತಿದಿನ ಪ್ರಾಕ್ಟೀಸ್ ಮಾಡ್ತೀರಾ? ಎಸ್. ಓಕೆ. ಸೊ ಡು ಯೋರ್ ಕ್ಲಾಸ್ಮೇಟ್ಸ್ ಕಾಲ್ ಯುವರ್ ಚಾಂಪಿಯನ್? ನಿಮ್ಮನ್ನು ಚಾಂಪಿಯನ್ ಅಂತ ಕರೀತಾರೆ ನಿಮ್ಮ ಫ್ರೆಂಡ್ಸು? ಎಸ್, ಸಮ್ಟೈಮ್ಸ್. ಓಕೆ. ಸೊ ಯಾವಾಗಾದರೂ ಫ್ಯಾಮಿಲಿ ಫಂಕ್ಷನ್ಸ್ನ ಮಿಸ್ ಮಾಡಿದ್ದೀರಾ ಪ್ರಾಕ್ಟೀಸ್ ಮಾಡಬೇಕಾದ್ರೆ? ಎಸ್. ಓಕೆ. ಸೊ ಡು ಯು ವಾಂಟ್ ಟು ವಿನ್ ಆ್ಯನ್ ಒಲಿಂಪಿಕ್ ಮೆಡಲ್ ಫಾರ್ ಇಂಡಿಯಾ? ಎಸ್. ಗೆಲ್ಲೇಬೇಕು? ಎಸ್. ಓಕೆ. ಸೊ ಟ್ರಾವೆಲಿಂಗ್ನ ಎಂಜಾಯ್ ಮಾಡ್ತೀರಾ ಟೂರ್ನಮೆಂಟ್ಸ್ ಆಡೋಕೆ ಹೋಗ್ಬೇಕಾದ್ರೆ?
ಅಂದರೆ ಫುಲ್ ಟೆನ್ಷನ್ ಇರುತ್ತೆ, ಲೈಕ್ ವೇಯಿಂಗೋಸ್ಕರ ಟೆನ್ಷನ್ ಇರುತ್ತೆ, Okay. ಬಟ್ ಐ ಎಂಜಾಯ್. ಗೇನ್ ಆಗ್ಬಿಡ್ತೀನಿ ಅಂತ. ಹಾಂ. ಓಕೆ, ಸೊ ಇವಾಗ ಹೆಚ್ಚು ಮಾರ್ಷಲ್ ಆರ್ಟ್ಸ್ ಮೂವಿನ ವಾಚ್ ಮಾಡ್ತೀರಾ? ಕಿಕ್ ಬಾಕ್ಸಿಂಗ್ ಶೋಸ್ ಎಲ್ಲ ನೋಡ್ತಿರ್ತೀರಾ? ಎಸ್, ಅಂದರೆ ಪಪ್ಪ ಸ್ವಲ್ಪ ಮೋಟಿವೇಶ್ನಲ್ ಮೂವೀಸ್ ತೋರಿಸ್ತಾ ಇರ್ತಾರೆ. ಓಕೆ ಆ್ಯಂಡ್ ನನ್ನ ಕೋಚಸ್ ಹೇಳ್ತಾರೆ ಈ ಮೂವಿ ನೋಡು, ಅದರಲ್ಲಿ ಇದನ್ನ ಕಲಿ ಅಂತ. ಓಕೆ, ಪಾನಿಪುರಿ और ಗೋಬಿ ಮಂಚೂರಿ? ಪಾನಿಪುರಿ. ಪಾನಿಪುರಿ और ರಾಗಿ ಮುದ್ದೆ? ರಾಗಿ ಮುದ್ದೆ. ಓಕೆ, ರಾಗಿ ಮುದ್ದೆ और ಸ್ಯಾಲಡ್? ರಾಗಿ ಮುದ್ದೆ. ಸೊ ಒನ್ ಲಾಸ್ಟ್ ಟೈಮ್ ನಿಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ ಅಂತಂದರೆ? ಐ ಲವ್ ಯು ಮಮ್ ಡ್ಯಾಡ್ ಅಷ್ಟೇ. ಅಂದರೆ ಅವರು ನನಗೆ ಎಷ್ಟೊಂದೆಲ್ಲ ಮಾಡಿದ್ದಾರೆ, ಅಂದರೆ ಲೈಕ್ ಐ ವಾಂಟ್ ಟು ಥ್ಯಾಂಕ್ ಟು ದೆಮ್. ಓಕೆ. ಆ್ಯಂಡ್ ಥ್ಯಾಂಕ್ಸ್ ಟು ಲಾರ್ಡ್ ಶಿವ ಆ್ಯಂಡ್ ಆಂಜನೇಯ ಸ್ವಾಮಿ ಟು. ಸೊ ನನ್ನ ಕೋಚ್ ಹೇಳ್ತಾರೆ ಲೈಕ್ ನೀನು 5 ಪಾಯಿಂಟ್ಸ್ ಕಳ್ಕೊಂಡ್ರೂ ಪರವಾಗಿಲ್ಲ, ಆದರೆ ನೀನು ಒಂದೇ ಒಂದು ಕಿಕ್ಕಿಂದ ನಾಕೌಟ್ ಮಾಡಿ ಮ್ಯಾಚ್ ಗೆಲ್ಬೋದು ಅಂತ. ಸೊ ಅಗ್ರೆಷನ್ನಲ್ಲಿ ಗೆಲ್ಲಕ್ಕಾಗಲ್ಲ ಅಂತ ನಾನು ಅನ್ಕೊತೀನಿ. ಒಂದ್ಸತಿ ಇದೆ, ಏನಾಯಿತು ಅಂದರೆ ನಂದು ಮ್ಯಾಚ್ ಅದು ಪಂಜಾಬಲ್ಲಿ ನಡೀತು. ಅಲ್ಲಿ ನಾನು ಕಿಕ್ ಮಾಡಿದೆ, ಬಟ್ ನನ್ನ ಅಪೋನೆಂಟ್ ಬೆಂಡ್ ಆಗ್ಬಿಟ್ಟು ಅದು ಫೇಸ್ ಕಿಕ್ ಆಗೋಯ್ತು. ಸಬ್ ಜೂನಿಯರ್ಸಲ್ಲಿ ಫೇಸ್ ಕಿಕ್ ಅಲೌಡ್ ಇಲ್ಲ, ಸೊ ಅದೊಂದು ಫೌಲ್ ಆಗಿತ್ತು ನನಗೆ. ಓಕೆ, ನಿಮ್ಮ ಕೋಚ್ಗೆ ಏನಾದರೂ ಹೇಳೋದಾದರೆ? ಅಂದರೆ ಥ್ಯಾಂಕ್ ಯು ಕೋಚ್ ಫಾರ್ ಟ್ರೈನಿಂಗ್ ಮೀ ಸೊ ಫಾರ್. ಅಂದರೆ ಇದು ನಾನು ಇಲ್ಲಿ ತನಕ ಇರೋದು ನನ್ನ ಗಾಡ್, ಪೇರೆಂಟ್ಸ್ ಮತ್ತು ಕೋಚಿಂದಾನೆ. ಓಕೆ ಓಕೆ ಪ್ರಣತಿ, ಥ್ಯಾಂಕ್ ಯು ಸೋ ಮಚ್ ಇವತ್ತು ನಮ್ಮ ಪಾಡ್ಕಾಸ್ಟ್ಗೆ ಬಂದಿದ್ದಕ್ಕೆ. ಸೋಫಾ ನೀವು ತುಂಬಾ ಅಚೀವ್ಮೆಂಟ್ಸ್ ಮಾಡಿದ್ದೀರಾ, ಸ್ಟೇಟ್ ಲೆವೆಲಲ್ಲಿ ಆಡಿ ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಮಟ್ಟಕ್ಕೆ ಹೋಗಿದ್ದೀರಾ. ಸೊ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದು ನಿಮ್ಮ ಕನಸಾಗಿದೆ. ಖಂಡಿತವಾಗ್ಲೂ ನಿಮ್ಮ ಕನಸು ನನಸಾಗಲಿ. ಒಲಿಂಪಿಕ್ ಲೆವೆಲ್ಗೆ ನಮ್ಮ ಇಂಡಿಯಾನ ತೊಗೊಂಡೋಗಿ ವೂಶು ಚಾಂಪಿಯನ್ ಆಗಿ ಅಂತ ನಾನು ಕೂಡ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವ್ಯಾಲ್ಯೂಬಲ್ ಟೈಮ್. ಆಲ್ ದಿ ವೆರಿ ಥ್ಯಾಂಕ್ ಯು ಬಿಯಾಂಡ್ ಲಿಮಿಟ್ಸ್. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು. ಓಕೆ, ನೋಡಿದ್ರಲ್ಲ ವೀಕ್ಷಕರೇ, ಇದಷ್ಟು ನಮ್ಮ ಪುಟಾಣಿಯ ಮಾತುಕತೆಗಳಾಗಿತ್ತು. ಮುಂದಿನ ಪಾಡ್ಕಾಸ್ಟ್ನಲ್ಲಿ ಮತ್ತೊಂದು ವಿಶೇಷ ಅತಿಥಿಯೊಟ್ಟಿಗೆ ನಿಮ್ಮ ಮುಂದೆ ಬರ್ತೀನಿ. ಸೊ ಅಲ್ಲಿವರೆಗೂ ಬಿಯಾಂಡ್ ಲಿಮಿಟ್ಸ್ ಚಾನಲ್ನ ನೋಡ್ತಾ ಇರಿ. ಇನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು.